15 years ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ದಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಆ್ಯಂಡ್ ಇಷ್ಟು ವರ್ಷ ಈ ಒಂದು ಜರ್ನಿ ಆಗುತ್ತೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಯಾರು ಗೂಗಲ್ ಪೇ ಮಾಡ್ತಿದ್ರೆ ನನಗೂ ಮಾಡಿ, ಎಲ್ರಿಗೂ ಬರಲಿ ಅಲ್ವಾ ದುಡ್ಡು. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್, ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ವಿದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ, ಎಲ್ಲರೂ ಗೊತ್ತಿರೋ ಹಾಗೆ ಮೈ ಫಾದರ್ಸ್ ಇನ್ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡಲಿಂಗ್ ಬಂತು ಆ್ಯಂಡ್ ಮಾಡಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೀಮ್ಡ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಟಿಯಾರ ನೋಡ್ಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ it just became like a dream, and then sports happened and all. And ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮದಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಆಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ I think all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಇಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡ್ಕೊಂಡೆ ಫಸ್ಟ್ ಟೈಮ್ ಲೆಂಗಾದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ, ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ. ಇವಾಗ ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಮದಕರಿ ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬೊಕ್ಕೆ ತೊಗೊಂಡೋಗಿದ್ದು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ. ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿಯಲ್ಲಿ ಪ್ರತಿ ಒಂದು ಶಾಟು, ಪ್ರತಿ ಒಂದು ಸೀನು, ನೀವು ಇಷ್ಟು ರಾಗಿಣಿ ದ್ವಿವೇದಿನ, ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಪ್ರತಿ ಒಂದೊಂದು ಸ್ಟೇಟ್ಮೆಂಟಿಂದ ಹಿಡಿದು ಲೈನಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ owe so much of my career and so much of my stature and the person that I am today to Sudeep. Thank you so much for teaching me what acting is and what language is. So I really give him so much credit for it. And of course, ಈ ಒಂದು 15 years ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು. ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ, ರೈಟ್? ಆ್ಯಂಡ್ ಇಫ್ ಐ ಆಮ್ ನಾಟ್ ಟೇಕಿಂಗ್ ಯುವರ್ ನೇಮ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಇಗ್ನೊರೆನ್ಸ್. ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು. ಲೈಕ್ ಐ ಆಮ್ so grateful to every director, every actor,
ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ. ಯಾಕಂದರೆ ಒಂದು ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಟೀಚರ್ಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 ಇಯರ್ಸ್ ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಆಯಿತು, ಕೆಟ್ಟ ದಿನ ಆಯಿತು, ಸ್ಟ್ರಗಲ್ಸ್ ಇತ್ತು. ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು. I told you, make sure I don't get emotional, right? Thank you. ಯಾಕೆ ಕಳ್ತಾ ಇದ್ದೀನಿ ಅಂದರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ you can be weak. There are good days, bad days. And even the journey should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನವೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ